ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಬೆಂಗಳೂರಿನ ಬಿಬಿಎಂಪಿ. ಬಿಬಿಎಂಪಿ ಈಗ ಇತಿಹಾಸದ ಪುಟವನ್ನು ಸೇರಿದೆ. ಗ್ರೇಟರ್ ಬೆಂಗಳೂರು ಅಸ್ತಿತ್ವಕ್ಕೆ ಬಂದಿದೆ. ಅದರ ಜೊತೆಗೆ 5 ಪಾಲಿಕೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಸುದೀರ್ಘ ಇತಿಹಾಸ ಹೊಂದಿದ್ದಂಥ ಬೆಂಗಳೂರು ಬೃಹತ್ ನಗರ ಪಾಲಿಕೆ ಅದು ಅಂತ್ಯವಾಗಿದೆ ಅಥವಾ ಅದನ್ನ ಅಂತ್ಯ ಮಾಡಲಾಗಿದೆ. ಒಂದರ ಬದಲು ಇನ್ನು 5 ಪಾಲಿಕೆಗಳು ಕೆಲಸ ಮಾಡ್ತವೆ. ಈ 5 ಪಾಲಿಕೆಗಳ ಮುಖ್ಯವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ ಅದು ಅಸ್ತಿತ್ವಕ್ಕೆ ಬಂದಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೆ, ಉಪಮುಖ್ಯಮಂತ್ರಿಗಳು ಆ ಒಂದು ಗ್ರೇಟರ್ ಬೆಂಗಳೂರಿನಲ್ಲಿ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಸದಸ್ಯರುಗಳ ನೇಮಕ ಕೂಡ ಆಗಿದೆ. ಹಾಗಿದ್ರೆ ಯಾಕೆ ಬಿಬಿಎಂಪಿಯನ್ನ ರದ್ದುಪಡಿಸಿ 5 ಪಾಲಿಕೆಗಳನ್ನ ಮಾಡಿದರೆ ಪರಿಣಾಮ ಏನಾಗುತ್ತೆ? ಈ 5 ಪಾಲಿಕೆಗಳಿಗೆ ಇರುವ ಮೇಯರ್ಗಳೇನಿದ್ದಾರೆ ಅವರು ಒಬ್ಬೊಬ್ಬರು 2 ವರ್ಷ ಮೇಯರ್ ಆಗ್ಬೋದು. ಹೀಗಾಗಿ ಒಮ್ಮೆಲೆ 5 ಮೇಯರ್ಗಳನ್ನ ರಿಹ್ಯಾಬಿಲಿಟೇಟ್ ಮಾಡಬಹುದು. ಒಂದು ಅವಧಿ ಮುಗಿಯೋ ಹೊತ್ತಿಗೆ 5 + 5 10 ಜನ ಮೇಯರ್ ಆಗ್ತಾರೆ. ಇದು ಮೇಜರ್. ಅದರ ಜೊತೆಗೆ ಸಂಪನ್ಮೂಲ ಏನಿದೆ, ಸಂಪನ್ಮೂಲ ಇದರಲ್ಲಿ ವಿಂಗಡಣೆ ಆಗ್ತಾ ಇದೆ. ಆ ಏರಿಯಾಗಳು ಏನಿದೆ ಆ ಏರಿಯಾಗಳಿಗೆ ವಿಂಗಡಣೆ ಆಗ್ತಾ ಹೋಗುತ್ತೆ. ಇವತ್ತಿಂದನೇ ಪ್ರಾಪರ್ಟಿ ಟ್ಯಾಕ್ಸ್ ಸಂಗ್ರಹ ಎಲ್ಲ ಏನಿದೆ ಆ ಏರಿಯಾ ಪ್ರಾರಂಭ ಆಗಿದೆ. ಈ ವರದಿಯನ್ನ ಮೊದಲು ನಾವು ನೋಡ್ಬೇಕು ಅಂತ ಅನ್ಸುತ್ತೆ ನನಗೆ. ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024 ಏನಿದೆ ಅದರ ಅಡಿಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯನ್ನ ಗ್ರೇಟರ್ ಬೆಂಗಳೂರು ಪ್ರದೇಶ ಅಂತ ಗುರುತಿಸಲಾಗಿದೆ. ಬಿಬಿಎಂಪಿ ಈಗ ಗ್ರೇಟರ್ ಬೆಂಗಳೂರು ಪ್ರದೇಶ ಅಂತ ಇದಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಸೂಚನೆ ಮೊದಲನೇ ಹೊರಟಿತ್ತು. ಇದರಡಿಯಲ್ಲಿ ದಟ್ 5 ನಗರ ಪಾಲಿಕೆಗಳು ರಚನೆ ಆಗ್ತವೆ. ಬಿಬಿಎಂಪಿ ಕಾಯ್ದೆಯ ಪ್ರಕಾರ ಇದನ್ನು ಮಾಡಲಾಗಿದೆ. ಹಾಗಿದ್ರೆ ಬಹಳ ಮುಖ್ಯವಾದ ಪ್ರಶ್ನೆ, ಇದಾದ ಮೇಲೆ ಇದಕ್ಕೆ ಕಾರಣಗಳನ್ನು ಕೂಡ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅವರು ಹೇಳೋ ಪ್ರಕಾರ ಜನಸ್ನೇಹಿ ಆಡಳಿತವನ್ನ ಇದರಿಂದ ಕೊಡಕ್ಕಾಗುತ್ತೆ ಅಂತ. ಅಂದ್ರೆ ಈಗಿರುವಾಗ ಅದು ಜನಸ್ನೇಹಿ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ವಾ? ಈ ಪ್ರಶ್ನೆ ಮೂಡುತ್ತೆ. ಅದರ ಜೊತೆಗೆ ನೀವು 1 ಪಾಲಿಕೆ ಮಾಡಿ 5 ಪಾಲಿಕೆ ಮಾಡಿ, ಈ ಪಾಲಿಕೆಗಳಿಗೆ ಚುನಾವಣೆ ಮಾಡುವುದನ್ನೇ ರಾಜಕೀಯ ಪಕ್ಷಗಳು ಬಹುಮಟ್ಟಿಗೆ ಜನಪ್ರತಿನಿಧಿಗಳಿಗೆ ಇರಲ್ಲ. ಈಗ ಬರುವ ಅನುಮಾನ ಏನು ಅಂತಂದ್ರೆ, ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ ಇದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಂದ ಎಲ್ಲ ಪಾಲಿಕೆ ಪ್ರತಿಯೊಂದನ್ನು ಕೂಡ ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಯತ್ನ ಇದು ಅಂತ. ತಮ್ಮ ನಿಯಂತ್ರಣದಲ್ಲಿ ಎಲ್ಲ ನಡೀಬೇಕು. ಅಲ್ಲಿ ಜನಪ್ರತಿನಿಧಿಗಳು ಇನ್ನೊಬ್ಬರು ಆಯ್ಕೆಯಾಗಿ ಬಂದ್ರೆ ಅವ್ರಿಗೆ ಕವಡೆ ಕಾಸಿನ ಬೆಲೆ ಇರ್ಕೂಡುದು. ಈ ಇಂಡಿಯಾದಲ್ಲಿ ನಿಮಗೆ ದಟ್ ಮುಂಬೈ ಮಹಾನಗರ ಪಾಲಿಕೆ ಇದೆ, ಬೃಹತ್ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದು ಬಜೆಟ್ ಎಷ್ಟಿದೆ ನೋಡಿ. ನಮ್ಮಲ್ಲಿ ಯಾಕೆ ಆಗ್ತಿಲ್ಲ? ಅದ್ರ ಜೊತೆ ಬಿಟ್ಟಾಕ್ಬಿಡಿ ರಾಜಕೀಯ ಕಾರಣಗಳಿಗೆ. ಅಲ್ರಿ, ನೀವು ಬೆಂಗಳೂರು ರಸ್ತೆಗಳನ್ನೇ ಸರಿಪಡಿಸುವಷ್ಟು ಯೋಗ್ಯತೆ ಇಲ್ಲ ನಮಗೆ. ಅದೇ ಇಲ್ಲ. ಇತ್ತೀಚೆಗೆ ಬಯೋಕಾನ್ ಇವರು ಅಧ್ಯಕ್ಷ ನೀಡಿರುವ ಸ್ಟೇಟಸ್ ಇದನ್ನು ನೋಡಿದೆ ನಾನು, ಆಯ್ತಾ, ಮುಜುಮ್ದಾರ್ ಶಾ ಅವರು. ಅವ್ರು ಬೆಂಗಳೂರಿನಲ್ಲಿ ಅತ್ಯುತ್ತಮವಾದ ಟ್ಯಾಲೆಂಟ್ ಇದೆ ಆದರೆ ಇಲ್ಲಿ ರಸ್ತೆಗಳೇ ಇಲ್ಲ, ಟ್ರಾಫಿಕ್ ಜಾಮು, ಇದನ್ನೇ ಸರಿಪಡಿಸಕ್ಕಾಗಲ್ಲ. ನೀವು 4-5 ಮಹಾನಗರ ಪಾಲಿಕೆ ಮಾಡಿ ಏನು ಕಡದು ಕಟ್ಟೆ ಹಾಕ್ತೀರಿ? ಇದು ನನ್ನ ಪ್ರಶ್ನೆ. ರಸ್ತೆಗಳು ಗುಂಡಿಗಳು ಓಡಾಡಕ್ ಸಾಧ್ಯ ಆಗಲ್ಲ. ಅದ್ರ ಜೊತೆಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅದು ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ನೀವು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡುವ ಯೋಗ್ಯತೆ ಇಲ್ದಿರೋರು 5 ಮಹಾನಗರ ಪಾಲಿಕೆ ಮಾಡ್ಕೊಂಡು ಏನ್ ಕಡದ್ ಕಟ್ಟೆ ಹಾಕ್ತೀರಿ ನೀವು? ಅಲ್ವಾ? ಒಂದು ಸೈಂಟಿಫಿಕ್ ಆದ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರಬೇಕು. ವಿಶ್ವದ ಎಲ್ಲ ನಗರಗಳಲ್ಲಿ ಇರುತ್ತೆ, ಅದಿಲ್ಲ. ನೀವು ಒಂದ್ ಕಡೆಯಿಂದ ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಚಂದ್ರ ಲೇಔಟ್ ಏರಿಯಾದಲ್ಲಿ ಇರ್ತೀನಿ, ವಿಜಯನಗರ ಏರಿಯಾದಲ್ಲಿ ಇರ್ತೀನಿ. ಇಲ್ಲಿಂದ ನಾನು ವಿಧಾನಸೌಧಕ್ಕೆ ಹೋಗ್ಬೇಕು ಅಂದ್ರೆ 3/4 ಗಂಟೆ 1 ಅವರ್ ತಗೊಳತ್ತೆ. ನೀವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಪ್ರಯಾಣ ಮಾಡೋದೇ ಸಾಧ್ಯ ಇಲ್ಲ. ಅದ್ರ ಜೊತೆ ರೋಡಿಗಳಲ್ಲಿ ಗುಂಡಿಗಳು ಬಿದ್ದು ಎಷ್ಟು ಸಾವಾಗಿದೆ ಅನ್ನೋದು ಗೊತ್ತು. ಬೆಂಗಳೂರಿನ ಮಳೆ ಇದೆಯಲ್ಲ,
ಆ ಮಳೆ ಹುಚ್ಚು ಮಳೆ ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ. ಈಗ ನಮ್ಮ ಹತ್ರ ಮಾತಾಡ್ತೀನಿ, ಮಳೆ ಬರ್ತಾ ಇದೆ. ಸೊ ಮಳೆ ಬಂದು ಈ ಗುಂಡಿಗಳಲ್ಲಿ ನೀರು ತುಂಬಿಕೊಂಡಿರುತ್ತೆ. ನೀವು ಆ ಮಳೆಯಲ್ಲಿ ಟೂ ವೀಲರ್ಸ್ ಹೋಗ್ಬೇಕಾದ್ರೆ ನಿಮ್ಗೆ ಗುಂಡಿ ಕಾಣಲ್ಲ, ನೀರು ಒಂದ್ ಕಡೆ ಹೋಗ್ಬಿಟ್ಟು ಬಿತ್ತು. ಎಷ್ಟು ಜನ ಸ್ನೇಹಿತರೆ ಅದ್ರ ಯೋಗ್ಯತೆಗೆ ಇದನ್ನ ಸರಿ ಮಾಡಕ್ಕಾಗಲ್ವಲ್ರಿ ನಿಮಗೆ? ರಸ್ತೆಗಳ ಗುಂಡಿ ಸರಿ ಮಾಡಕ್ಕಾಗಲ್ಲ. ನೀವು ವಿಶ್ವದ ಯಾವುದೇ ಬೆಂಗಳೂರಿನಂತ ನಗರದಲ್ಲಿ, ಪ್ರಮುಖ ನಗರಲ್ಲಿ ಈ ರೀತಿ ಕೆಟ್ಟ ರಸ್ತೆಗಳಿಲ್ಲ. ಈಗ ಮೆಟ್ರೋ ಇರೋದ್ರಿಂದ ಒಂದು ರೀತಿ ಓಕೆ ಇದು, ಆದ್ರೆ ನಿಮ್ಗೆ ಇದನ್ನೇ ಮಾಡಕ್ಕಾಗಿಲ್ಲ. ಇನ್ನು ಮಹಾನಗರ ಪಾಲಿಕೆ ಮಾಡ್ಬಿಟ್ಟು ಪ್ರಾಪರ್ಟಿ ಟ್ಯಾಕ್ಸ್ ತಗೊಂಡು ಏನ್ ಮಾಡ್ತೀರಿ? ಸೊ 9-10 ಸಾವಿರ ಕೋಟಿ ರೂಪಾಯಿ ಬರುತ್ತಿದ್ದಂಥ ಸಂದರ್ಭದಲ್ಲಿ BBMP ನೀವು ಸರಿ ನಿರ್ವಹಣೆ ಮಾಡಿಲ್ಲ. ಈಗ ಈ ಸಣ್ಣ ಪುಟ್ಟ ಒಂದೊಂದು ವ್ಯಾಪ್ತಿಗೆ ಮಾಡುವುದರಿಂದ ಏನಾಗುತ್ತೆ? ಅದು ಬಿಸಿ ಬೆಂಗಳೂರನ್ನ ನಾವು ಇಡಿಯಾಗಿ ನೋಡಬೇಕು ಅನ್ನೋದು ಇಂಥ ನಾಗರಿಕ ಸಂಸ್ಥೆಗಳೇನಿವೆ, ನಗರ ಸಂಸ್ಥೆಗಳಿದೆ, ಇವು ಬೆಂಗಳೂರನ್ನ ಇಡಿಯಾಗಿ ನೋಡ್ಬೇಕಾದ್ ಬಹಳ ಮುಖ್ಯ. ಆದ್ರೆ ನೀವು ಇದನ್ನು ತುಂಡಾಗಿ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ಬಹಳ ಮುಖ್ಯವಾದ ಇನ್ನೊಂದು ಪ್ರಶ್ನೆ ಬಗ್ಗೆ ನನಗೆ ಮಾತಾಡಿಸ್ಬೇಕು ಅನ್ಸೋದು. ಸೊ ಅಧಿಕಾರ ವಿಕೇಂದ್ರೀಕರಣ ಅಂತ 1983ರಲ್ಲಿ ಬಂದಂತಹ ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯ ಬಗ್ಗೆ ಒಂದು ನಿಮಿಷ ಯೋಚನೆ ಮಾಡಿ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನ್ಯಾಯ ಪಂಚಾಯತ್ ಇತ್ತು, ನಂತರ ನ್ಯಾಯ ಪಂಚಾಯತ್ ರದ್ದುಪಡಿಸಲಾಗಿತ್ತು. ಇದು ಅಧಿಕಾರದ ವಿಕೇಂದ್ರೀಕರಣದ ಅತ್ಯುತ್ತಮ ಮಾದರಿಯಾಗಿತ್ತು. ಕರ್ನಾಟಕದಲ್ಲಿ ಇದು ಮಾದರಿ ಜಾರಿಗೆ ಬಂದ ತಕ್ಷಣ ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿದ್ದವರು ಇವರನ್ನ ಕಳಿಸ್ಬಿಟ್ಟು, ಮೋಸ್ಟ್ ಪ್ರಬಲಿ ಮಣಿಶಂಕರ್ ಅಯ್ಯರ್ ಅನ್ಸುತ್ತಾನೆ, ಬೆಂಗಳೂರಿಗೆ ಕಳಿಸ್ಬಿಟ್ಟು ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಹತ್ರ ಮಾತಾಡಿ ಎಷ್ಟು ಅದ್ಭುತವಾಗಿದೆ ಅಂತ ನಂತರ ಸಂವಿಧಾನ ತಿದ್ದುಪಡಿ ಬಂತು. ಇವತ್ತು ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಸ್ಥಿತಿ ಏನಾಗಿದೆ? ಸಂಪೂರ್ಣವಾಗಿ ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳ ಅಧಿಕಾರವನ್ನ ಕಿತ್ತು ಅಧಿಕಾರಿಗಳು ಕೊಡಲಾಗಿದೆ. ಅಲ್ಲಿ ಮೊದಲು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಇರ್ತದೆ. ಈಗ ಯಾವುದೋ ಜಿಲ್ಲಾ ಪಂಚಾಯತ್ ಸಭೆಗಳಲ್ಲಿ ತೆಗೆದುಕೊಂಡ ತೀರ್ಮಾನ ಏನಿದೆ, ಆ ತೀರ್ಮಾನವನ್ನ ಅನುಷ್ಠಾನಗೊಳಿಸದಿರುವ ಅಧಿಕಾರವನ್ನು ಅಧಿಕಾರಿಗಳು ಕೊಟ್ಟಿದ್ದೀರಿ. ಅಂದ್ರೆ ಯು ಪೀಪಲ್ ಡೋಂಟ್ ಬಿಲೀವ್ ಇನ್ ಡಿಸೆಂಟ್ರಲೈಸೇಷನ್ ಆಫ್ ಪವರ್. ನಿಮಗೆ ಅಧಿಕಾರ ವಿಕೇಂದ್ರೀಕರಣ ಏನಿದೆ ಅದರ ಬಗ್ಗೆ ಆಸಕ್ತಿ ಇಲ್ಲ. ಎಲ್ಲ ಅಧಿಕಾರ ನಿಮ್ಮ ಕೈಯಲ್ಲಿ, ನಿಮ್ಮ ಮುಷ್ಟಿಯಲ್ಲಿರ್ಬೇಕು, ನಿಮ್ಮ ನಿಯಂತ್ರಣದಲ್ಲಿರ್ಬೇಕು. ಸೊ ಯು ಪೀಪಲ್ ಆರ್ ಅಗೇನ್ಸ್ಟ್ ಡೆಮೋಕ್ರಸಿ ಅಂತ. ನೀವು ಜನತಂತ್ರದ ವಿರೋಧಿಗಳು. ನೀವು ಈಗ ಇದನ್ನು ಮಾಡುವ ಮೂಲಕ ನೀವು ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಾಗ ಅದನ್ನ ಸರಿಯಾಗಿ ಬಳಸಿಕೊಂಡು ಬೆಂಗಳೂರಿನ ಮೂಲ ಸೌಕರ್ಯ ಅಭಿವೃದ್ಧಿ ಮಾಡೋ 10,000 ಕೋಟಿ ಬರ್ತಿತ್ತು, ರಾಜ್ಯ ಸರ್ಕಾರ ಕೊಟ್ಬಿಟ್ಟು ಈಗ 5 ಆಗಿದೆ. ಎಷ್ಟು ಬರುತ್ತೆ? 500 ಕೋಟಿ, 1000 ಕೋಟಿ ಬರುತ್ತೆ. ಅದರ ಎಲ್ಲ ನಿಯಂತ್ರಣ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಇರುತ್ತೆ. ಅದರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಿಯಂತ್ರಣದಲ್ಲಿರುತ್ತೆ. ಯಾಕದಕ್ಕೆ ಜನಪ್ರತಿನಿಧಿಗಳು ಬೇಕು, ಕಾರ್ಪೊರೇಟರ್ಗಳು ಬೇಕು? ಕಾರ್ಪೊರೇಟರ್ಗಳು ಏನ್ ಮಾಡ್ತಾರೆ? ಅವ್ರಿಗೆ ಯಾವ್ಯಾವ ಅಧಿಕಾರಗಳು ಇರ್ತವೆ? ಸೊ ಇದ್ರ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ. ನನಗೆ ಶಾಕಿಂಗ್. ಅದ್ರ ಜೊತೆಗೆ ಇವರು ವಾರ್ಡುಗಳ ಪುನರ್ವಿಂಗಡಣೆಗೆ ಆಯೋಗ ಮಾಡ್ತಾರಂತೆ. ಇನ್ನು ವಾರ್ಡುಗಳ ಪುನರ್ವಿಂಗಡಣೆ ಮಾಡಿ ಅದೆಲ್ಲ ಆಗಿ ಚುನಾವಣೆ ನಡೆಯುವ ಹೊತ್ತಿಗೆ ಮುಗೀತು. ಅಲ್ಲಿವರೆಗೆ ಇವರೆಲ್ಲ ಮಜಾ ಉಡಾಯಿಸ್ಕೊಂಡು ಮನೆಗೆ ಹೋಗಿರ್ತಾರೆ, ಅಧಿಕಾರ ನಡೆಸ್ಕೊಂಡು. ಅಂದ್ರೆ ದಟ್ ಇನ್ನು ಮಹಾನಗರ ಪಾಲಿಕೆಗಳ ಬಳಿ ನೇಮಕ ಆಗುತ್ತೆ ಹೊರತು ಅಲ್ಲಿ ಜನಪ್ರತಿನಿಧಿಗಳು ಇರಲ್ಲ. ನೀವು ವಾರ್ಡ್ಗಳನ್ನ ಇದು ಮಾಡದೆ ಏನ್ ಮಾಡ್ತೀರಿ? ಈಗ ಮಹೇಶ್ವರ ರಾವ್ ಅವ್ರನ್ನ ಈ ಗ್ರೇಟರ್ ಬೆಂಗಳೂರು ಮುಖ್ಯ ಆಯುಕ್ತರನ್ನಾಗಿ ನೇಮಿಸಲಾಗಿದೆ. ಅದರಂತೆ ನಗರ ಪಾಲಿಕೆಗಳ ಆಯುಕ್ತರುಗಳ ನೇಮಕ ಕೊಡ್ಕೊಂಡು IAS ಅಧಿಕಾರಿಗಳದ್ದ ಆಗತ್ತಂತೆ. ಅದಕ್ಕೇನೆ ನಾನು ನಿಮ್ಗೆ ಈ ಸ್ಟೇಟ್ಮೆಂಟ್ ನೋಡಿದಿಲ್ಲ, DK ಶಿವಕುಮಾರ್ ಮುಖ್ಯಮಂತ್ರಿಗಳದ್ದು. ನಾಗರಿಕ ಸ್ನೇಹಿ ಸೇವೆ, ಉತ್ತಮ ಆಡಳಿತ, ಪರಿಣಾಮಕಾರಿಯಾಗಿ ಯೋಜನೆಗಳನ್ನು ಜಾರಿಗೊಳಿಸಲು GBA ಜಾರಿಗೆ ತಂದು 5 ಪಾಲಿಕೆಗಳನ್ನ ರಚಿಸಲಾಗಿದೆ. ಅಲ್ರಿ, ಈಗಲೂ ನೀವೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿದೆ. ಈಗಿನ ವ್ಯವಸ್ಥೆಯಲ್ಲೂ ನೀವೇ ಈಗ ಗ್ರೇಟರ್ ಬೆಂಗಳೂರು ಮಾಡಿ ಅದನ್ನ ನೀವು ಮುಖ್ಯಸ್ಥರಾಗಿ ಕೂತ್ಕೊಂಡು ನಾಗರಿಕ ಸ್ನೇಹಿ ಅಂದ್ರೆ ಈಗ ನಾಗರಿಕ ಸ್ನೇಹಿ ಅಲ್ವೋ? ಯಾಕೆ ನಾಗರಿಕ ಸ್ನೇಹಿ ಆಗಿಲ್ಲ ಅದು? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್? ವೈ? ನೀವು ನಾಗರಿಕ ಸ್ನೇಹ ಕೆಲಸ ಮಾಡಕ್ಕಾಗಲ್ಲ, ಅದಕ್ಕೆ 5 ಪಾಲಿಕೆಗಳು ಯಾಕೆ ಬೇಕು ನಿಮ್ಗೆ? ಈಗ ಆಗ್ತಿರ್ಲಿಲ್ವೋ? ದಿಸ್ ಇಸ್ ಫಸ್ಟ್ ಕ್ವೆಶ್ಚನ್. ಸೆಕೆಂಡ್, ಉತ್ತಮ ಆಡಳಿತ ಅಂದ್ರೆ ಈಗ ಉತ್ತಮ ಆಡಳಿತ ಇಲ್ಲ ಅಂತ ಅರ್ಥ ಅಲ್ವಾ? ಉಪಮುಖ್ಯ ಈಗ ಉತ್ತಮ ಆಡಳಿತ ಇಲ್ಲ ಅಂತ ನೀವು 5 ಮಹಾನಗರ ಪಾಲಿಕೆ ಆದ್ಮೇಲೆ ಉತ್ತಮ ಆಡಳಿತ ನಡೀತೀರಿ ಅಂತ ಹೆಂಗೆ ಹೇಳಕ್ ಸಾಧ್ಯ? ಎಲ್ಲ ಡಿವೈಡ್ ಆಗಿ ಸಂಪನ್ಮೂಲಗಳು ಕಡಿಮೆ ಹೆಂಗ್ ಮಾಡ್ತೀವಿ ಉತ್ತಮ ಆಡಳಿತ? ಅದು ಯಾವ ಪಾಲಿಕೆಯಲ್ಲಿ ನಿಮಗೆ ಬೇಕಾದವರಿದ್ರೆ ಅಲ್ಲಿ ಸಂಪನ್ಮೂಲ ವ್ಯವಸ್ಥೆ ಮಾಡೋದೇ ಮಾಡೋದೇನು ಮಾಡ್ತಿರೋ ಹೇಗೆ?
ಈ ಬಗ್ಗೆ ವಿವರಗಳು ಬೇಕಾಗುತ್ತವೆ ಅಂತ. ಅದ್ರ ಜೊತೆ ಏನಂತೆ ಪರಿಣಾಮಕಾರಿಯಾಗಿ ಯೋಜನೆಗಳನ್ನ ಜಾರಿಗೊಳಿಸೋದಕ್ಕೆ ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದಿದೆ ಅಂತಾರೆ. ಅದು ಯಾಕೆ ಏನು ಅಂತ ಇಲ್ಲ. ಅದ್ರ ಜೊತೆಗೆ ನವೆಂಬರ್ 30 ಹೊತ್ತಿಗೆ ವಾರ್ಡ್ನ ಮೀಸಲಾತಿ ಪ್ರಕಟಿಸ್ತಾರಂತೆ. ಈಗ ಸೆಪ್ಟೆಂಬರ್ ತಿಂಗಳು, ಈಗ ಎಷ್ಟು ಕಾಲ ಆಯ್ತು BBMPಗೆ ಎಲೆಕ್ಷನ್ಗಳಿಲ್ಲ, ಜನಪ್ರತಿನಿಧಿಗಳೇ ಇಲ್ಲ. ಇದೆಲ್ಲ ಆಂಟಿ ಡೆಮೋಕ್ರೆಟಿಕ್ ಅಂತ, ಇದು ಜನತಂತ್ರ ವಿರೋಧಿಯಾದ ನಿಲುಮೆ ಅಧಿಕಾರ. ಯಾಕಂದ್ರೆ ಬೆಂಗಳೂರು ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಅತಿ ಹೆಚ್ಚು ಹಾಲು ಕೊಡುವ ಹಸು ಇದ್ದ ಹಾಗೆ, ಇಲ್ಲೇ ದುಡ್ಡು ಬರೋದು. ಆದ್ರಿಂದ ನೀವು ಈಗ ಸಾರಿ ಯಾರು ಕೇಳಿದ್ರೆ ನಮ್ಮ ಬೆಂಗಳೂರು ಅಭಿವೃದ್ಧಿನೇ ಬೇಕು ಅಂತಾರೆ. ದುಡ್ಡು 10-20 ಸಾವಿರ ಕೋಟಿ ಇರುತ್ತೆ, ಪರ್ಸೆಂಟೇಜ್ ಎಷ್ಟಾಯ್ತು? ಜನರಿಗೆ ಏನೂ ಇಲ್ಲ. ಸೊ ಇದನ್ನೇ ಹೇಳ್ತಾರೆ ನೋಡಿ, 5 ನಗರ ಪಾಲಿಕೆಗಳ ವಾರ್ಡ್ ಪುನರ್ ವಿಂಗಡಣೆ ಆಯೋಗ ರಚನೆಯಾಗಿದ್ದು ನವೆಂಬರ್ 1ಕ್ಕೆ ವಾರ್ಡ್ಗಳ ಅಂತಿಮ ಅಧಿಸೂಚನೆ ಹೊರಡಿಸಲಾಗತ್ತೆ ಅಂತಾರೆ. ಇದ್ರ ಕಥೆಗಳು ನಮಗ್ ಗೊತ್ತಿಲ್ವಾ? ಈ ವಿಂಗಡಣೆ ಆಯೋಗಗಳು ಅವ್ರು ಮತ್ತೆ ಎಕ್ಸ್ಟೆನ್ಷನ್ ಕೇಳ್ತಾರೆ, ಆಗಿಲ್ಲ ಅಂದ್ಕೊಂಡು ಮತ್ತೆ ಎಕ್ಸ್ಟೆನ್ಷನ್, ಮತ್ತೆ ಇವ್ರದ್ದೇ ಮೆಹರ್ಬಾನಿ, ಇವ್ರದ್ದೇ ಇದು ಅಲ್ವಾ? ಸೊ ನವೆಂಬರ್ 15ಕ್ಕೆ ಹೆಂಗಾಗುತ್ತೆ ಹೇಳ್ತಾರೆ. ನವೆಂಬರ್ 30ರಂದು ವಾರ್ಡ್ಗಳ ಮೀಸಲಾತಿ ಅಧಿಸೂಚನೆ ಹೊರಡಿಸಿ ಚುನಾವಣೆ ನಡೆಸಲಾಗುತ್ತೆ ಅಂತ. ನವೆಂಬರ್ 30ಕ್ಕೆ ಅಧಿಸೂಚನೆ ಹೊರಡಿಸಿ ಇನ್ನೊಂದು ತಿಂಗಳಾಗಿ, ಅಂದ್ರೆ ಈ ವರ್ಷ 2025ರಲ್ಲಿ ಇದು ಯಾವುದಕ್ಕೂ ಚುನಾವಣೆ ನಡೆಸೋ ಸಾಧ್ಯತೆ ಇಲ್ಲ ಅಂತ. ಅಥವಾ ಅದರ ಜೊತೆಗೆ ಹೇಳಲಾಗ್ತಾ ಇದೆ, ಸುಪ್ರೀಂ ಕೋರ್ಟ್ಗೆ ಏನು ಪ್ರಮಾಣ ಪತ್ರವನ್ನು ಸಲ್ಲಿಸಿದೀವಿ, ನಮಗೆ ಕಾಲಮಿತಿ ಇದೆ, ವಾರ್ಡ್ ಮೀಸಲಾತಿ ಅಧಿಸೂಚನೆ ಯಾದ ನಂತರ ಆಯೋಗಕ್ಕೆ ನೀಡಿ ಚುನಾವಣೆ ನಡೆಸಲು ಮನವಿ ಮಾಡ್ತೀವಿ ಅಂತ ಹೇಳಿ DK ಶಿವಕುಮಾರ್ ಹೇಳ್ತಾರೆ. ಸೊ ಅದ್ರ ಜೊತೆ ಪೂರ್ವ ಸಿದ್ಧತೆ ಬೇಕು, ಅದನ್ನು ಮಾಡ್ತೀವಿ, ಇದು ಮಾಡ್ತೀವಿ ಅಂದ್ರೆ ಇವರು ಕೇವಲ ಚುನಾವಣೆ ಸಿದ್ಧತೆ ಅದರಲ್ಲಿ ಸಮಯನ ವ್ಯಯಿಸುವಂತೆ ಕಾಣ್ತಾ ಇದೆ ನನಗೆ ಅಷ್ಟೇ. ಆದ್ರೆ ಬೆಂಗಳೂರಿನ ಅಭಿವೃದ್ಧಿ, ಬೆಂಗಳೂರು ಸರಿಯಾಗಿ ಕಮಿಟ್ಮೆಂಟ್ ಇದ್ರೆ, ಅದಕ್ಕೆ 1 ಮಹಾನಗರ ಪಾಲಿಕೆ ಇದ್ರು ಅಷ್ಟೇ, 5 ಇದ್ರು ಅಷ್ಟೇ, 50 ಇದ್ರು ಅಷ್ಟೇ. ಅದರ ಉದ್ದೇಶ ಬೆಂಗಳೂರು ಅಭಿವೃದ್ಧಿ ಅಂತ ನನಗೆ ಅನಿಸೋದಿಲ್ಲ, ನನಗನ್ಸಲ್ಲ. ವಾಟ್ ಐ ಬಿಲೀವ್, ಇದು ಪೊಲಿಟಿಕಲ್ ರಿಹ್ಯಾಬಿಲಿಟೇಷನ್ ಅಂತ, ರಾಜಕೀಯ ರಿಹ್ಯಾಬಿಲಿಟೇಷನ್ ಮಾಡಬೇಕು, ಇನ್ನಷ್ಟು ಜನರಿಗೆ ಮೇಯರ್ ಆಗುವ ಒಂದು ಇದು ಸಿಗುತ್ತೆ ಅಂತ. ಬೆಂಗಳೂರು ಮೇಯರಿಗೆ ಒಂದು ಕಾಲದಲ್ಲಿ ಹೆಂಗೆ ಗೌರವ ಇತ್ತು ಗೊತ್ತಾ ನಿಮ್ಗೆ? ಬೆಂಗಳೂರು ಮೇಯರ್ ಯಾರೇ ಪ್ರಧಾನಿ ಬರಲಿ, ಇನ್ನೊಬ್ಬರು ಬರಲಿ, ಬೆಂಗಳೂರು ಮೇಯರು ದಟ್ ವಿಮಾನ ನಿಲ್ದಾಣಕ್ಕೆ ಮುಖ್ಯಮಂತ್ರಿ ರಾಜ್ಯಪಾಲರ ಜೊತೆ ನಿಂತ್ಕೊತಿದ್ರು. ಆ ಗೌನ್ ಹಾಕೊಂಡು ನಿಂತ್ಕೊಳ್ಳೋದು, ಆ ಗೌರವ ಬೇರೆ. ಆ ಬೆಂಗಳೂರು ಮೇಯರ್ ಗೌರವವು ನಂತರ ದಿನಗಳಲ್ಲಿ ನಾಶ ಆಗ್ತಾ ಬಂತು. ಸೊ ಯಾವಾಗಲೂ 1 ವರ್ಷ ಒಬ್ಬ ಮೇಯರು 10 ಮೇಯರ್ ಬಂದರು, ಎಲ್ಲ ಮಾಡಿಬಿಟ್ಟು ಫಜೀತಿ ಮಾಡಿ ಇಡೀ ವ್ಯವಸ್ಥೆಯನ್ನ ಕೆಡಿಸ್ಬಿಟ್ರು. ಈಗ ಇದನ್ನು ವ್ಯವಸ್ಥೆ ಸರಿಪಡಿಸ್ತಾರೆ, ನನಗೆ ನಂಬಿಕೆ ಇಲ್ಲ. ನನಗೆ ಇದ್ರ ಉದ್ದೇಶ ಇನ್ನೂ ಅರ್ಥ ಆಗಿಲ್ಲ. ಲೆಟ್ ಅಸ್ ವೇಟ್ ಅಂಡ್ ಸಿ. ಇವರು ನಂತರ ಎಲ್ಲ ಅಧಿಸೂಚನೆ ಬಂದ ಮೇಲೆ ಎಲ್ಲ ವಾಸ್ತವದ ಸ್ಥಿತಿ ಅರ್ಥ ಹೇಳ್ಬೋದು. ಸ್ಟಿಲ್ ಐ ಬಿಲೀವ್ ಇದು ಜನಸ್ನೇಹ. ಮೊದಲು ಬೆಂಗಳೂರು ರಸ್ತೆ ಸರಿ ಮಾಡಿ, ಕುಡಿಯೋ ನೀರು ವ್ಯವಸ್ಥೆ ಮಾಡಿ, ಬೆಂಗಳೂರಲ್ಲಿ ಸ್ಲಮ್ಗಳ ಅಭಿವೃದ್ಧಿ ಕೆಲಸ ಮಾಡಿ, ಬೆಂಗಳೂರಿನ ಅಟ್ಲೀಸ್ಟ್ ವಿಶ್ವದ ಭೂಪಟದಲ್ಲಿ ಬೆಂಗಳೂರು ಬಗ್ಗೆ ಇರುವ ಸ್ಥಾನವನ್ನ ಅರ್ಥ ಮಾಡ್ಕೊಂಡು ಬಿಹೇವ್ ಮಾಡಬೇಕಾಗಿತ್ತು, ಅದು ಇಲ್ಲ. ಆದ್ರಿಂದ ಇತ್ತೀಚೆಗಂತೂ ಬಹಳಷ್ಟು IT-BT ಕಂಪನಿಗಳು ಇವು ಕರ್ನಾಟಕದಿಂದ ಬೇರೆ ಕಡೆನೇ ಹೋಗ್ತಾ ಇವೆ, ಶಿಫ್ಟ್ ಆಗ್ತಿವೆ. ಬಹಳ ಪ್ರಮುಖ ಸಂಸ್ಥೆಗಳನ್ನ ಇನ್ನೊಂದನ್ನ ಗುಜರಾತಿಗೆ ಮೋದಿ ಸಾಹೇಬರು ಶಿಫ್ಟ್ ಮಾಡಿದ್ದಾರೆ, ಅದೊಂದು ಕಡೆ. ಅದ್ರ ಜೊತೆ ಈ ಸೆಕೆಂಡಿಗೆ ಹೈದರಾಬಾದು ಅಲ್ಲ, ಇದಕ್ಕೆ ನಮ್ಮ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಆಗ್ತಿವೆ, ಎಲ್ಲ ಆಗ್ತಿದೆ. ನಮಗಿಲ್ಲಿ ಎಂತ ಸಿಚುವೇಶನ್ ಇದೆ, ಯಾರು ಗಂಭೀರವಾಗಿ ಮಾತಾಡಲ್ಲ ಅದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ಯಾರು ಕೇಳೋದಿಲ್ಲ. ಗ್ರೇಟರ್ ಬೆಂಗಳೂರು ಇರೋದನ್ನ ಸರಿಪಡಿಸ್ರಿ ಮೊದಲು ಅಂದ್ರೆ ಯೋಗ್ಯತೆಗೆ ಅದಾಗಲ್ಲ ಸರಿಪಡಿಸೋದಕ್ಕೆ. ಇನ್ನು 10 ಸಂಸ್ಥೆಗಳನ್ನ ಮಾಡಿ 10 ನಗರ ಪಾಲಿಕೆ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ತಾರೆ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೇನೆ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಎಲ್ಲರೂ ನಮಸ್ಕಾರ.